ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲೊಂದು ಕಡಲೆ ಬೀಜದ ಚಟ್ನಿ ಪುಡಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನಿಲ್ಲೊಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಸಣ್ಣ ಉರಿ ಮಾಡಿಕೊಂಡು ಕ್ರಿಸ್ಪಿ ಆಗೋ ಗಂಟ ಹುರ್ಕೋಬೇಕು. ಸಣ್ಣ ಉರಿಲೇ ಉರಿಬೇಕು, ಇಲ್ಲಾಂದರೆ ದಪ್ಪ ಉರಿಲಿ ಹುರಿದ್ರೆ ಕಡಲೆ ಬೀಜ ಎಲ್ಲ ಹಸಿ ಆಗೇ ಇರುತ್ತೆ. ನಾವು ಸೇಮ್ ಚಿತ್ರಾನ್ನಕ್ಕೆಲ್ಲ ಯಾವ ರೀತಿ ಕ್ರಿಸ್ಪಿಯಾಗಿರಲಿ ಅಂತ ಹುರ್ಕೋತೀವೋ ಆ ರೀತಿ ಬ್ರೌನ್ ಕಲರ್ ಬರೋ ಗಂಟ ಹುರ್ಕೋಬೇಕು. 1-2-3 ನಿಮಿಷದಲ್ಲೆಲ್ಲ ಇದು ಫ್ರೈ ಆಗೋಗುತ್ತೆ. ಈ ರೀತಿ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ನೋಡಿ, ಕಡಲೆ ಬೀಜ ಕೂಡ ಬಾಯಿ ಬಿಟ್ಟಿದೆ, ಸಿಪ್ಪೆ ಎಲ್ಲ ಅದೇ ಬಿಡೋದ್ರಿಂದ ಆಗಿದೆ ಅಂತ ತಿಳ್ಕೊಬೋದು ನಾವು, ಗೊತ್ತಿಲ್ಲ ಅನ್ನೋರು. ಇದೆಲ್ಲ ಓಪನ್ ಆಗಿ ಸಿಪ್ಪೆ ಕೂಡ ಬಿಟ್ಟಿದೆ, ಹಾಗಾಗಿ ಇದೆಲ್ಲ ಆಗಿದೆ ಅಂತ. 3-4 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದನ್ನು ಆರಕ್ಕೆ ಬಿಡಬೇಕಲ್ಲ, ಅದಕ್ಕೋಸ್ಕರ ಆರಕ್ಕೆ ಬಿಡೋಣ ಇದನ್ನು. ಈಗ ಮತ್ತೆ ಅದೇ ಬಾಣಲಿಗೆ ನಾನು 4 ಖಾರದ ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹುರ್ಕೋಬೇಕು. ಎಣ್ಣೆ ಎಲ್ಲ ಏನು ಹಾಕೋಂಗಿಲ್ಲ, ಅದೇ ರೀತಿ ಹುರ್ಕೊಂಡ್ರೆ ಸಾಕು. 1-2 ನಿಮಿಷ ಹುರಿದ್ರೆ ಸಾಕು. ಇದು ಕೂಡ ಬೇಗನೆ ಆಗೋಗುತ್ತೆ, ಮೆಣಸಿನ್ಕಾಯಿ ಆಗಿರೋದ್ರಿಂದ. ಬಾಣಲಿನೂ ಬಿಸಿ ಇದೆ, ಹಾಗಾಗಿ ಬೇಗ ಆಗುತ್ತೆ. ನೋಡಿ, ಈಗ 2 ನಿಮಿಷ ಕೂಡ ಆಗಿದೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದೇ ತಟ್ಟೆಗೆ ಒಂದು ಸೈಡಲ್ಲಿ ಹಾಕ್ಕೊಳ್ಳೋಣ. ಎಲ್ಲನೂ ಕೂಡ ತಣ್ಣಗಾಗಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಜೀರಿಗೆ ಜಾಸ್ತಿ ಹಾಕೋಕೆ ಹೋಗಬಾರ್ದು. ಜೀರಿಗೆ ಜಾಸ್ತಿ ಹಾಕಿದಷ್ಟು ಅದೇ ಫ್ಲೇವರ್ ಇರುತ್ತೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಇಷ್ಟ ಆದರೆ ಸಾಕು. ತುಂಬ ಫ್ರೈ ಆಗೋದೆಲ್ಲ ಏನು ಬೇಡ, ಲೈಟಾಗಿ ಫ್ರೈ ಆದರೆ ಸಾಕು. ಇದನ್ನು ಕೂಡ ಕಡಲೆ ಬೀಜ ಹುರಿದಿದ್ವಲ್ಲ ಅದರೊಳಗೆ ಹಾಕ್ಕೊಳ್ಳೋಣ. ಈಗ ಇದೇ ಬಾಣಲಿಗೆ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಒಂದು 3 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ 1 ನಿಮಿಷ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಸ್ವಲ್ಪನೇ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮೊದಲು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅನ್ನೋ ಗಂಟ ಡ್ರೈ ಬೆಳ್ಳುಳ್ಳಿ ಹುರ್ಕೊಂಡೆ. ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಇದ್ರ ಜೊತೆಗೇ ಒಂದು ಅರ್ಧ ಕಪ್ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕರ್ಬೇವಿನ ಸೊಪ್ಪು ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದರೆ ಸಾಕು. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ. ಕಡಲೆ ಬೀಜ ಹುರಿದಿದ್ವಲ್ಲ ಅದಕ್ಕೇ. ಈಗ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಿರೋಂಥ ಬಾಣಲಿಗೆ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹಾಕಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಪುಡಿ ಯಾವಾಗೂ ಪುಡಿಯಾಗೇ ಇರುತ್ತೆ. ಇಲ್ಲಾಂದರೆ ಹುಣಸೆಹಣ್ಣು ಅಂಟಲ್ವ, ಅದರಿಂದ ಬೇಗ ಅಂಟಾಗ್ಬಿಡುತ್ತೆ. ಹಾಗಾಗಿ ಹುಣಸೆಹಣ್ಣ ಸ್ವಲ್ಪ ಹುರ್ಕೊಳ್ಳೋಣ. ಒಂದು ಸೆಕೆಂಡು ಹುರ್ಕೊಂಡ್ರೆ ಸಾಕು. ಹುಣಸೆಹಣ್ಣು ಕೂಡ ಹುರ್ಕೊಂಡಾಗಿದೆ. ಇಷ್ಟಾದರೆ ಸಾಕು. ಇದನ್ನು ಕೂಡ ಎತ್ಕೊಬಿಡೋಣ. ಹುಣಸೆಹಣ್ಣು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ಮತ್ತು ಅದೇ ಬಾಣಲಿಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಪುಡಿ ಮಾಡಿ ತುರಿದು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಬಿಡೋಣ. ಕೊಬ್ಬರಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಕೊಬ್ಬರಿ ಪುಡಿ ಹಾಕ್ಕೋತಾ ಇದ್ದೀನಿ, ಕೊಬ್ಬರಿನ ತುರಿದು. ಇದನ್ನು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ, ಎಣ್ಣೆ ಅಂಶ ಹೋಗೋ ಗಂಟ ಹುರ್ಕೊಳ್ಳೋಣ. ಅಷ್ಟೇ, 1-2 ನಿಮಿಷ ಹುರಿದ್ರೆ ಸಾಕು. ನೋಡಿ, ಈಗ 2 ನಿಮಿಷ ಕೊಬ್ಬರಿನೂ ಕೂಡ ಹುರ್ಕೊಂಡಾಗಿದೆ. ಈ ರೀತಿ ಬ್ರೌನ್ ಕಲರ್ ಬರ್ತಾಯಿದೆ ಅಂದರೆ ಆಗಿದೆ ಅಂತ. ಈಗ ಆಫ್ ಮಾಡ್ಕೊಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನೆಲ್ಲ ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ನಾವು ಹುರಿದಿರೋಂಥ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಈಗೆಲ್ಲನೂ ಮಿಕ್ಸಿ ಮಾಡ್ಕೊಬಿಡೋಣ. ಮೊದಲಿಗೆ ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಹುರಿದಿಟ್ಕೊಂಡಿರೋಂಥ
ಒಣಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ಮೊದಲಿಗೆ ಒಣಮೆಣ್ಸಿಕಾಯಿನ ಪುಡಿ ಮಾಡ್ಕೋಬೇಕು. ಈಗ ಮೊದಲು ಇದನ್ನು ಪುಡಿ ಮಾಡ್ಕೊಬಿಡೋಣ. ನೋಡಿ, ಈಗ ನಾನು ಒಣಮೆಣ್ಸಿಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕು ಅಂದರೆ ಇನ್ನೂ ನೈಸಿಗೆ ಬೇಕಾದ್ರೆ ಪುಡಿ ಮಾಡ್ಕೊಬೋದು. ಆದರೆ ನಾನಿಲ್ಲಿ ಸ್ವಲ್ಪ ರಫಾಗೆ ಇರಲಿ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಹುರಿದಿರೋಂಥ ಎಲ್ಲ ಕಡಲೆ ಬೀಜನ ಐಟಮ್ಗಳ್ನ ಹಾಕೋತಾ ಇದ್ದೀನಿ. ನಾವೇನೇನು ಹುರಿದಿಟ್ಕೊಂಡಿದ್ವೋ ಅದನ್ನೆಲ್ಲ ಕೂಡ ಹಾಕ್ಕೊಳ್ಳೋಣ. ಈ ಸಿಪ್ಪೆ ಎಲ್ಲೋ ತೆಗಿಯೋದೇನು ಬೇಡ, ಕಡಲೆ ಬೀಜದ್ದು ಹಂಗೆ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ನೋಡಿ, ಈಗ ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹುರಿದಿಟ್ಕೊಂಡಂಥ ಕೊಬ್ಬರಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಿಟಿಕೆ ಆಗೋಷ್ಟು ಇಂಗು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡುವಾಗ ಆನ್ ಆಫು ಮಾಡಿಕೊಂಡು ಮಾಡ್ಕೋಬೇಕು. ಒಂದೇ ಸಲ ನಾವು ಮಾಮೂಲಿ ಚಟ್ನಿ ರುಬ್ತೀವಲ್ಲ ಆ ರೀತಿ ರುಬ್ಬಂಗಿಲ್ಲ. ಇದು ಮತ್ತೆ ಆಫ್ ಮಾಡಿ ಆನ್ ಮಾಡಿ ಮಾಡ್ಕೋತಾ ಇರಬೇಕು. ನಾನು ಒಂದು ರೌಂಡ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಈಗ ನಾನು ಒಂದು ರೌಂಡು ರುಬ್ಬಿದ್ದೀನಿ. ಇದನ್ನು ಮತ್ತೆ ಇನ್ನೊಂದು ಸಲ ಸ್ಪೂನಲ್ಲಿ ಮೇಲೆ ಕೆಳಗೆ ಮಾಡ್ಕೋಬೇಕು. ನೀವು ಮೇಲೆ ಕೆಳಗೆ ಮಾಡ್ಕೊಂಡಾಗ ಮಾತ್ರ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ಅಂಟು ಥರ ಆಗ್ಬಿಡುತ್ತೆ. ಬೆಲ್ಲ ಹುಣಸೆಹಣ್ಣೆಲ್ಲ ಹಾಕಿದ್ದೀವಲ್ಲ ಅದರಿಂದ. ಹೀಗೆ ಒಂದೊಂದು ರೌಂಡ್ಗೂ ತಿರುಗಿಸ್ಕೊಂಡು ಮಾಡ್ಕೋಬೇಕು. ಇವಾಗ ತುಂಬಾ ಚೆನ್ನಾಗಿರುತ್ತೆ. ಈಗ ಇನ್ನೂ ಒಂದು ರೌಂಡು ತಿರುಗಿಸ್ಕೊಳ್ಳೋಣ. ಬನ್ನಿ, ಈಗ ಚಟ್ನಿ ಪುಡಿ ರೆಡಿಯಾಗಿದೆ. ನಾನು ಒಂದು 2 ಸಲ ಆನ್ ಆ್ಯಂಡ್ ಆಫ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಉದುದ್ರವಾಗಿ ಬಂದಿದೆ. ನೋಡಿ, ಎಷ್ಟು ಉದುದ್ರಾಗೆ ಇದೆ. ಈ ರೀತಿ ಇರಬೇಕು ಚಟ್ನಿ ಪುಡಿ ಅಂದರೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಚೆನ್ನಾಗಿದೆ. ನೀವು ಒಂದೇ ಸಲ ಈಗಲೇ ನೋಡಿ. ಉಪ್ಪು ಖಾರ ಏನಾರು ಕಡಿಮೆ ಆಗಿದ್ದರೆ ಅಚ್ಕಾರದ ಪುಡಿ ಸೇರಿಸ್ಕೋಬೋದು. ಉಪ್ಪು ಕೂಡ ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೋಬೋದು ಈ ಟೈಮಲ್ಲಿ. ಈ ಚಟ್ನಿ ಪುಡಿ ಆಲ್ಮೋಸ್ಟು ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ಜೋಳದ ರೊಟ್ಟಿಗೆ ಮಾಡುವಂತಹ ಚಟ್ನಿ ಪುಡಿ. ಇದೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ದೋಸೆ ಆಗಲಿ, ಚಪಾತಿ ಆಗಲಿ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ. ಈ ಚಟ್ನಿ ಪುಡಿನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ವರ್ಷಾನುಗಟ್ಲೆ ಆದರೂ ಕೆಡೋದಿಲ್ಲ. ಹಾಗೆ ಕೂಡ ಇಟ್ಕೋಬೋದು. ಇಲ್ಲಾಂದರೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲೂ ಕೂಡ ಇಡ್ಬೋದು. ಈ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.